ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaka.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ವಿಚಾರವಾಗಿ ಮೊದಲ ಪ್ರಯತ್ನ ಶುರುವಾಗಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆಯ ಸಮಿತಿ ಮಹತ್ವದ ರಿಪೋರ್ಟ್ ಅನ್ನ ಕಂಪ್ಲೀಟ್ ರೆಡಿ ಮಾಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಬ್ಮಿಟ್ ಕೂಡ ಮಾಡಲಾಗಿದೆ. ಈ ಹೈ ಲೆವೆಲ್ ಕಮಿಟಿಯಲ್ಲಿ ಸುಮಾರು 191 ದಿನಗಳ ಕಾಲ ತಜ್ಞರೊಂದಿಗೆ ರಿಸರ್ಚ್ ನಡೆಸಿ ಸಿದ್ಧಪಡಿಸಲಾದ 18,626 ಪುಟಗಳ ರಿಪೋರ್ಟನ್ನು ಈಗ ರಾಷ್ಟ್ರಪತಿಗಳ ಮುಂದಕ್ಕೆ ಇಡಲಾಗಿದೆ. ಇದರಲ್ಲಿ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಈ ರೀತಿ ಮಾಡೋದ್ರಿಂದ ದೇಶದ ಆರ್ಥಿಕತೆ, ರಾಜಕೀಯ, ಸಮಾಜಕ್ಕೆ ಉಪಯೋಗ ಆಗತ್ತೆ. ಈ ಹಿಂದೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೆಲ ಕಾಲ ಈ ರೀತಿ ಏಕಕಾಲಕ್ಕೆ ಚುನಾವಣೆ ಮಾಡಲಾಗ್ತಾ ಇತ್ತು. ಆಗ ಪ್ರತಿ 10 ವರ್ಷಗಳಿಗೊಮ್ಮೆ ಕೇವಲ 2 ಚುನಾವಣೆಗಳು ನಡೀತಾ ಇದ್ವು. ಆದರೆ ಈಗ ಪ್ರತಿ ವರ್ಷವೂ ಯಾವುದಾದ್ರೊಂದು ರಾಜ್ಯದಲ್ಲಿ ಚುನಾವಣೆ ನಡೀತಾನೆ ಇರುತ್ತೆ. ಇದರಿಂದ ಆರ್ಥಿಕತೆ, ಉದ್ಯಮಗಳು, ಪಕ್ಷಗಳು, ಕೋರ್ಟ್, ಹೀಗೆ ಎಲ್ಲರಿಗೂ ಸಮಸ್ಯೆ. ಇವನ್ನೆಲ್ಲ ತಡೆಯೋಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರೋದು ಮುಖ್ಯ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಏಕಕಾಲಕ್ಕೆ ನಡೆಯೋ ಹಾಗೆ ಮಾಡೋಕೆ ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನ ಮೊಟಕುಗೊಳಿಸಬೇಕು ಅಂತ ಹೇಳಲಾಗಿದೆ. ಅಂದರೆ ಮುಂಬರೋ ಸಾರ್ವತ್ರಿಕ ಚುನಾವಣೆ ನಂತರ ಲೋಕಸಭೆ ರಚಿಸಲ್ಪಟ್ಟ ದಿನಾಂಕದಂದೇ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರಲಾಗುತ್ತೆ. ಸೊ ಈ ದಿನಾಂಕದ ನಂತರ ಅದ್ಯಾವುದೇ ರಾಜ್ಯದ ವಿಧಾನಸಭೆ ಹೊಸದಾಗಿ ರಚಿಸಲ್ಪಟ್ಟರೂ ಕೂಡ ಅದರ ಅಧಿಕಾರಾವಧಿ 2029ರ ಲೋಕಸಭಾ ಅಧಿಕಾರಾವಧಿಯೊಂದಿಗೆ ಕೊನೆಯಾಗುತ್ತೆ. ಸೊ ಈ ಮೂಲಕ ಇವೆರಡೂ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸೋಕೆ ಸಾಧ್ಯ ಆಗುತ್ತೆ. ಇನ್ನು ರಾಜ್ಯಗಳಿಂದ ಈ ಹೊಸ ಕಾನೂನಿನ ಜಾರಿಗೆ ಯಾವುದೇ ರೀತಿ ಅಡ್ಡಿ ಆಗಬಾರದು ಅಂತ ಸಾಂವಿಧಾನಿಕ ತಿದ್ದುಪಡಿ ಮಾಡೋದು ಅನಿವಾರ್ಯ. ಈ ರೀತಿ ಮಾಡಿದ್ರೆ ರಾಜ್ಯಗಳಿಂದ ಅನುಮೋದನೆ ಪಡೆಯೋ ಅಗತ್ಯ ಇಲ್ಲ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಅಲ್ಲದೆ ಅತಂತ್ರ ಪರಿಸ್ಥಿತಿ ಎದುರಾಗಿ ಅಥವಾ ಯಾವುದಾದ್ರೂ ಕಾರಣಗಳಿಂದ ವಿಧಾನಸಭೆ ಅಥವಾ ಲೋಕಸಭೆ ವಿಸರ್ಜನೆ ಆಗಿಬಿಟ್ರೆ ಆವಾಗ ಏನು ಅಂದರೆ ಉಳಿದ ಅವಧಿಗೆ ಮಾತ್ರ ಚುನಾವಣೆ ನಡೆಸಬೇಕು. ನೆಕ್ಸ್ಟ್ ಮತ್ತೆ ಮೇನ್ ಎಲೆಕ್ಷನ್ ಆ ಸ್ಟೇಟ್ಗೆ ಲೋಕಸಭಾ ಚುನಾವಣೆಯೊಟ್ಟಿಗೆ ಆಗಬೇಕು. ಉದಾಹರಣೆಗೆ ಸರ್ಕಾರ 2 ವರ್ಷ ಇದ್ದು ನಂತರ ಬಿದ್ದು ಹೋಯಿತು ಅಂತ ಹೇಳಿದ್ರೆ, ಅಸೆಂಬ್ಲಿನ ಡಿಸಾಲ್ವ್ ಕೂಡ ಆಗೋಯ್ತು ಅಂತ ಹೇಳಿದ್ರೆ, ಅಸೆಂಬ್ಲಿ ವಿಸರ್ಜನೆನೂ ಆಗೋಯ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಚುನಾವಣೆ ಆಗಿ ಬಂದ ಸರ್ಕಾರಕ್ಕೆ 3 ವರ್ಷ ಮಾತ್ರ ಅವಧಿ ಇರುತ್ತೆ. ಈ ಮೂಲಕ ಏಕಕಾಲದ ಚುನಾವಣೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು ಅಂತ ಸೂಚಿಸಲಾಗಿದೆ. ಅಪರೂಪದಲ್ಲಿ ಆ ರೀತಿ ಏನಾದರೂ ಆದರೆ ಅಂತ. ಜೊತೆಗೆ 2 ಹಂತದಲ್ಲಿ ಈ ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳಲಾಗಿದೆ. ಮೊದಲ ಹಂತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಎಲೆಕ್ಷನ್ ಆಗಬೇಕು. ಅದಾದ 100 ದಿನಗಳ ಒಳಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಪಂಚಾಯಿತಿ, ನಗರ ಪಾಲಿಕೆ ಚುನಾವಣೆಗಳು ಕೂಡ ಆಗಿ ಹೋಗಬೇಕು. ನೆಕ್ಸ್ಟ್ 5 ಇಯರ್ಸ್ ಎಲೆಕ್ಷನ್ಗಳ ಕಾಟನೆ ಇರಬಾರ್ದು ಅಂತ ಹೇಳಲಾಗಿದೆ. ರಿಪೋರ್ಟ್ ಸಲ್ಲಿಸುವಾಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್, ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿಯ ಮುಖ್ಯಸ್ಥರಾದ ಗುಲಾಂ ನಬಿ ಆಜಾದ್ ಹಾಗೂ ಇನ್ನಿತರೆ ಕಮಿಟಿ ಸದಸ್ಯರು ಹಾಜರಿದ್ದರು. ಚುನಾವಣಾ ಆಯೋಗದಲ್ಲಿ ಖಾಲಿ ಇದ್ದ 2 ಜಾಗಗಳು ಇದೀಗ ಭರ್ತಿಯಾಗಿರೋ ಸುದ್ದಿ ಕೇಳಿಬಂದಿದೆ. ಮಾಜಿ IAS ಅಧಿಕಾರಿಗಳಾದ ಸುಖಬೀರ್ ಸಿಂಗ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರನ್ನ ಚುನಾವಣಾ ಆಯುಕ್ತರಾಗಿ ಆಯ್ಕೆ ಮಾಡಲಾಗಿದೆ. ಹೀಗಂತ ಕಾಂಗ್ರೆಸ್ ನಾಯಕರಾದ ಅಧೀರ್ ರಂಜನ್ ಚೌಧರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಅಧೀರ್ ರಂಜನ್ ಚೌಧರಿ ಚುನಾವಣಾ ಆಯುಕ್ತರ ನೇಮಕ ಮಾಡೋ ಸೆಲೆಕ್ಷನ್ ಕಮಿಟಿಯ ವಿಪಕ್ಷ ನಾಯಕರಾಗಿ ಭಾಗಿಯಾಗಿದ್ದರು. ಇದೀಗ ಆಯುಕ್ತರ ಬಗ್ಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲಿನಂತೆ ಕಮಿಟಿಯಲ್ಲಿ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಭಾಗಿ ಆಗಬೇಕಾಗಿತ್ತು. ಆದರೆ ಕಳೆದ ವರ್ಷ ಬಿಜೆಪಿ ಸರ್ಕಾರ ಹೊಸ ಕಾನೂನು ತಂದು ಚುನಾವಣಾ ಆಯುಕ್ತರ ಆಯ್ಕೆ ಮಾಡೋ ಕಮಿಟಿಯಿಂದ ಮುಖ್ಯ ನ್ಯಾಯಮೂರ್ತಿಗಳನ್ನು ತೆಗೆದು ಹಾಕಿದ್ದಾರೆ. ಇಷ್ಟ ಬಂದಂತೆ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ಟ್ವಿಸ್ಟ್ ಇದೆ. ಮುಂಚೆ ಕೂಡ ನ್ಯಾಯಮೂರ್ತಿಗಳೇನು ಇರಲಿಲ್ಲ ಅದರಲ್ಲಿ.
ಬಟ್ ಹೊಸ ವ್ಯವಸ್ಥೆಯನ್ನು ತಗೊಂಬನ್ನಿ ಅಂತ ಕೋರ್ಟ್ ಹೇಳಿ ತನಕ ನಾನಿರ್ತೀನಿ ಅಂತ ಕೋರ್ಟ್ ಬಂದಿತ್ತು. ಮುಂಚೆ ಏನಿರಲಿಲ್ಲ ಜಡ್ಜ್ಗಳು. ಭಾರತ ಸ್ವಾತಂತ್ರ್ಯ ಬಂದಲಿಂದಲೂ ಕೂಡ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋ ಕಮಿಟಿಯಲ್ಲಿ ಜಡ್ಜ್ಗಳು ಇರಲಿಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರಲಿಲ್ಲ. ಅದಕ್ಕೊಂದು ಕಾಯ್ದೆ ಮಾಡಿ ಕೇಂದ್ರ ಸರ್ಕಾರದವರು, ಪಾರ್ಲಿಮೆಂಟ್ನವರು ಅಲ್ಲಿ ತನಕ ನಾವಿರ್ತೀವಿ ಅಂತ ಕೋರ್ಟ್ ಬಂದಿತ್ತು. ಅದನ್ನು ಕ್ಯಾನ್ಸಲ್ ಮಾಡೋಕೆ ಮೋದಿ ಸರ್ಕಾರ ಬೇಡ ನೀವು ಅಂತ ಹೇಳಿ ನಿಯಮ ತಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧೀರ್ ರಂಜನ್ ಚೌಧರಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಹೇಳಿದ್ದಾರೆ ಅಷ್ಟೇ. ಅಲ್ಲದೆ ನನಗೆ ಚುನಾವಣಾ ಆಯುಕ್ತರ ಸೂಕ್ತ ಕ್ಯಾಂಡಿಡೇಟ್ ಚೂಸ್ ಮಾಡೋಕ್ಕೆ, ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಸೂಚಿಸಲಾಗಿತ್ತು. ಆದರೆ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ 212 ಹೆಸರನ್ನು ಕೊಡಲಾಗಿತ್ತು. ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಇಷ್ಟು ಅಧಿಕಾರಿಗಳನ್ನು ಪರಿಶೀಲನೆ ಹೇಗೆ ಮಾಡೋಕ್ಕಾಗತ್ತೆ? ಸರಿಯಾದ ಕ್ಯಾಂಡಿಡೇಟ್ ಹೇಗೆ ಆಯ್ಕೆ ಮಾಡೋಕ್ಕೆ ಸಾಧ್ಯ? ನನಗೆ ಅವಕಾಶನೇ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಎರಡನೇ ಪಾಯಿಂಟಲ್ಲಿ ಪಾಯಿಂಟ್ ಇದೆ. ಒಂದು ದಿನದಲ್ಲಿ 212 ಅಧಿಕಾರಿಗಳನ್ನು ಕೊಟ್ಟು ಶಾರ್ಟ್ ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ಏನಂತ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಧೀರ್ ರಂಜನ್ ಚೌಧರಿ? ಇತ್ತ ಚುನಾವಣಾ ಆಯುಕ್ತರ ನೇಮಕ ಮಾಡುವಲ್ಲಿ ಕೇಂದ್ರ ಸರ್ಕಾರ ಬ್ಯುಸಿ ಆಗಿದ್ರೆ, ಅತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ EVM ಮಷಿನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೂಲಕ ಮಹಾರಾಷ್ಟ್ರ ರೀಚ್ ಆಗಿರೋ ರಾಹುಲ್ ಗಾಂಧಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ EVM ಬೇಡ, ತೆಗಿರಿ, ಅದರ ಬದಲು ಬ್ಯಾಲೆಟ್ ಪೇಪರೇ ಬಳಸಿ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಮಾತ್ರ ಜನ ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಚುನಾವಣಾ ಆಯುಕ್ತರೊಬ್ಬರು ರಿಸೈನ್ ಬೇರೆ ಮಾಡಿದ್ರು. ಅದು ಕೂಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಏನೋ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಅತ್ಯುತ್ತಮ ಬೆಳವಣಿಗೆ ಕಾಣ್ತಾ ಇದೆ ಅಂತ ವಿಶ್ವಸಂಸ್ಥೆ ಭಾರತವನ್ನ ಹೊಗಳಿದೆ. 2022ರ ವೇಳೆಗೆ ಭಾರತೀಯರ ಸರಾಸರಿ ಜೀವಿತಾವಧಿ 67.7 ವರ್ಷದಷ್ಟಾಗಿದೆ. ಅದೇ 2021ರಲ್ಲಿ 62.7 ವರ್ಷ ಇತ್ತು ಅಂತ ವಿಶ್ವಸಂಸ್ಥೆಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ರಿಪೋರ್ಟ್ ಹೇಳಿದೆ. ರಾಜ್ಯಸಭೆಯ ನೂತನ ಸದಸ್ಯರಾಗಿ ಇನ್ಫೋಸಿಸ್ನ ಮಾಜಿ ಅಧ್ಯಕ್ಷೆ ಲೇಖಕಿ ಸುಧಾಮೂರ್ತಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅವರ ಪತಿ ನಾರಾಯಣ ಮೂರ್ತಿ ಕೂಡ ಭಾಗಿಯಾಗಿದ್ದರು. ಅಂದಹಾಗೆ ಕಳೆದ ವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ದಿನವೇ ಸುಧಾಮೂರ್ತಿ ಅವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜ್ಯಸಭೆಗೆ ನಾಮಿನೇಟ್ ಮಾಡಿದರು. ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಏನೋ ಲೋಕಸಭಾ ಟಿಕೆಟ್ ಕೈತಪ್ಪಿದ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತದ ಸ್ಫೋಟ ಆಗೋ ಲಕ್ಷಣ ಇದೆ. ದಾವಣಗೆರೆ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರೇಣುಕಾಚಾರ್ಯ ಏನ್ ಹೇಳಿದ್ದಾರೆ ಗೊತ್ತಾ? ಟಿಕೆಟ್ ಮಿಸ್ ಆಗಿದ್ದಕ್ಕೆ ಹಾಲಿ ಸಂಸದ GM ಸಿದ್ದೇಶ್ವರ ಒಂಥರ ಸದ್ದಾಂ ಹುಸೇನ್ ಇದ್ದಂಗೆ ಅಂತ ಟೀಕೆ ಮಾಡಿದ್ದಾರೆ. ದಾವಣಗೆರೆಯಿಂದ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ ವಿಚಾರವಾಗಿ ರೇಣುಕಾಚಾರ್ಯ ಕೆರಳ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ KRPP ಶಾಸಕ ಗಾಲಿ ಜನಾರ್ದನ ರೆಡ್ಡಿ ದಿಲ್ಲಿಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಮೀಟ್ ಆಗಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಗಣಿ ಬಾಸ್ ಅಮಿತ್ ಶಾ ಅವ್ರನ್ನ ಮೀಟ್ ಆಗಿದ್ದು, ಗಣಿ ಬಾಸ್ ಬಂದು ಮೀಟ್ ಆಗಕ್ಕೆ ದೇಶದ ಬ್ಯುಸಿ ಮಿನಿಸ್ಟರ್ ಗೃಹ ಮಂತ್ರಿ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷರ ಕೆಲಸವನ್ನು ಕೂಡ ಅವರು ಮಾಡ್ತಿರ್ತಾರೆ, ಅವರು ಅವಕಾಶ ಕೊಟ್ಟಿದ್ದು ವೆರಿ ಇಂಟ್ರೆಸ್ಟಿಂಗ್. ಬೆಂಗಳೂರು ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಳ್ಳಾರಿ ಮೂಲದ ಸೈಯದ್ ಶಬೀರ್ನನ್ನ NIA ತಂಡ ವಶಕ್ಕೆ ಪಡ್ಕೊಂಡಿದೆ. ಈತ ಸ್ಫೋಟ ನಡೆದ ರಾತ್ರಿ ವೇಳೆ ಶಂಕಿತನೊಂದಿಗೆ ಮಾತುಕತೆ ನಡೆಸಿದ್ದ. ಸ್ಫೋಟವಾದ 8 ಗಂಟೆಗಳ ನಂತರ ಶಂಕಿತನನ್ನ ಭೇಟಿ ಮಾಡಿದ್ದ ಅನ್ನೋ ಆಧಾರದ ಮೇಲೆ ಪೊಲೀಸ್ ಸೈಯದ್ ಶಬೀರ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ಬಂಧಿತ ವ್ಯಕ್ತಿ ಹಾಗೂ ಸ್ಫೋಟದ ಪ್ರಮುಖ ಶಂಕಿತನ ನಡುವಿನ ಸಂಬಂಧದ ಮಾಹಿತಿಯನ್ನು ಕಲೆ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ CAA ಅನ್ನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಪಡೆಯಲ್ಲ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. ಬಂಗಾಳ, ತಮಿಳುನಾಡು ಹಾಗೂ ಕೇರಳ ಸರ್ಕಾರಗಳಿಂದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಶಾ ಎದುರಾಳಿಗಳಿಗೆ ಈ ಮೂಲಕ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಯಾವ ರಾಜ್ಯಗಳು ಕೂಡ ಕಾನೂನನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಅಲ್ಪಸಂಖ್ಯಾತರು ಸೇರಿದಂತೆ ಇತರರು ಈ CAA ಕಾನೂನಿನಿಂದ ಏನು ಭಯಪಡ ಅಗತ್ಯನೂ ಇಲ್ಲ. ಕಾನೂನು ಕೇವಲ ನಿರ್ದಿಷ್ಟ ಸಮುದಾಯಗಳ ಧಾರ್ಮಿಕ ನಿರಾಶ್ರಿತರಿಗೆ ಪೌರತ್ವ ಕೊಡೋ ಗುರಿಯನ್ನು ಹೊಂದಿದೆ ಅಷ್ಟೇ ಅಂತ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಸಚಿವಾಲಯ ಇದೀಗ ತನ್ನ ಸೇನೆ ಮತ್ತು ಕೋಸ್ಟ್ ಗಾರ್ಡ್ಗೆ ಇನ್ನಷ್ಟು ಶಕ್ತಿ ತುಂಬೋಕೆ ಮುಂದಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಕಂಪನಿಯೊಂದಿಗೆ 2 ಒಪ್ಪಂದಗಳಿಗೆ ಸೈನ್ ಹಾಕಿದೆ. ಈ ಮೂಲಕ ಸುಮಾರು 8,073 ಕೋಟಿ ರೂಪಾಯಿ ಖರ್ಚಲ್ಲಿ ನೂತನ 34 ಅಡ್ವಾನ್ಸ್ಡ್ ಲೈಟ್ ವೇಟ್ ಚಾಪರ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನು ಖರೀದಿ ಮಾಡಲಿದೆ. ಈ 34 ಧ್ರುವ್ ಮಾರ್ಕ್ 3 ಹೆಲಿಕಾಪ್ಟರ್ಗಳ ಪೈಕಿ 25 ಸೇನೆಗೆ ನಿಯೋಜನೆಯಾದರೆ ಇನ್ನು 9 ಚಾಪರ್ಗಳು ಕೋಸ್ಟ್ ಗಾರ್ಡ್ಗೆ ಸೇರ್ಪಡೆಯಾಗಲಿವೆ. ಪಂಜಾಬ್ ಮಾಜಿ CM ಅಮರಿಂದರ್ ಸಿಂಗ್ ಅವರ ಪತ್ನಿ ಪಟಿಯಾಲ ಸಂಸದೆ ಪ್ರಣೀತ್ ಕೌರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಪ್ರಣೀತ್ ಅವರನ್ನ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಾಂಗ್ರೆಸ್ನಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಪೆಟ್ ಬುಲ್ ಟೆರಿಯರ್, ಅಮೆರಿಕನ್ ಬುಲ್ಡಾಗ್ ಸೇರಿ ಒಟ್ಟು 23 ಜಾತಿಯ ಬಲಿಷ್ಠ ನಾಯಿ ತಳಿಗಳ ಮಾರಾಟ ಹಾಗೂ ಬ್ರೀಡಿಂಗ್ ಅಥವಾ ಸಂತಾನೋತ್ಪತ್ತಿಯನ್ನು ಬ್ಯಾನ್ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕಮರ್ಷಿಯಲ್ ಆಗಿ ಭಾರತದಲ್ಲಿ ಮಾಡಂಗಿಲ್ಲ. ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೊರಡಿಸಿರೋ ಸೂಚನೆಯಲ್ಲಿ 23 ತಳಿಗಳ ನಾಯಿಗಳ ಸಾಕಾಣಿಕೆಗೆ ನಿರ್ಬಂಧ ಹೇರೋ ಬಗ್ಗೆ ತಿಳಿಸಲಾಗಿದೆ. ಲಿಸ್ಟ್ನಲ್ಲಿ ಪ್ರಮುಖವಾಗಿ ಅಮೆರಿಕನ್ ಸ್ಟಾಫರ್ಡ್ ಶೈರ್ ಟೆರಿಯರ್,
ಫಿಲಾ ಬ್ರೆಸಿಲಿಯೇರೋ, ಡೋಗೋ ಅರ್ಜೆಂಟೀನೋ, ರೋಟ್ವಿಲ್ಲರ್ ಮತ್ತು ಮ್ಯಾಸ್ಟಿಫ್ ತಳಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಂದಹಾಗೆ ಇತ್ತೀಚೆಗೆ ಸಾಕು ನಾಯಿಗಳ ದಾಳಿಗಳ ಪ್ರಕರಣ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮನುಷ್ಯರ ಜೀವಕ್ಕೆ ಅಪಾಯಕಾರಿಯಾಗ್ತಿವೆ ಇವು ಅಂತ ಕ್ರಮಕ್ಕೆ ಮುಂದಾಗಲಾಗಿದೆ. ಇವುಗಳ ಆಮದು, ಕ್ರಾಸ್ ಬ್ರೀಡಿಂಗ್ಗಳ ಮೇಲೂ ಕೂಡ ನಿರ್ಬಂಧ ಹೇರೋಕೆ ಕೇಂದ್ರ ಆದೇಶಿಸಿದೆ. ಅಶ್ಲೀಲ ದೃಶ್ಯಗಳಿಗೆ ಸಂಬಂಧಪಟ್ಟಂತೆ 18 OTT ಪ್ಲಾಟ್ಫಾರ್ಮ್, 19 ವೆಬ್ಸೈಟ್, 10 ಆಪ್ಸ್ ಮತ್ತು 57 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ದೇಶದಲ್ಲಿ ಇವರು ಕ್ರಿಯೇಟಿವಿಟಿ ಹೆಸರಲ್ಲಿ ಅಸಭ್ಯತೆ, ನಿಂದನೆ, ಅಶ್ಲೀಲತೆಯನ್ನು ಪ್ರಚಾರ ಮಾಡೋ ವೇದಿಕೆಗಳಾಗ್ಬಿಟ್ಟಿದ್ದಾರೆ ಅಂತ ಕಡಿವಾಣ ಹಾಕೋಕೆ ಈಗ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಭಾರತದ ಟಾಪ್ ಡೊಮೆಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಆಗಿರೋ ರಣಜಿ ಟ್ರೋಫಿಯ ಚಾಂಪಿಯನ್ ಆಗಿ ಮುಂಬೈ ಟೀಮ್ ಹೊರಹೊಮ್ಮಿದೆ. ಫೈನಲ್ನಲ್ಲಿ ವಾಂಖೆಡೆ ಸ್ಟೇಡಿಯಂನಲ್ಲಿ ವಿದರ್ಭ ವಿರುದ್ಧ, ಅದು ಕೂಡ ಮಹಾರಾಷ್ಟ್ರದ 169 ರನ್ಗಳ ಗೆಲುವು ಸಾಧಿಸಿದ ಮುಂಬೈ ತಂಡ 8 ವರ್ಷಗಳ ಬಳಿಕ ರಣಜಿಯಲ್ಲಿ ಚಾಂಪಿಯನ್ ಆಗಿದೆ. ಈ ಮೂಲಕ ರಣಜಿ ಕ್ರಿಕೆಟ್ನಲ್ಲಿ ಮುಂಬೈ ಟೀಮ್ ಅತಿ ಹೆಚ್ಚು 42 ಬಾರಿ ಟ್ರೋಫಿ ಗೆದ್ದು ದಾಖಲೆ ಕ್ರಿಯೇಟ್ ಮಾಡಿದೆ. ಭಾರತದ ಅತಿದೊಡ್ಡ ಆಟೋಮೊಬೈಲ್ ಕಂಪನಿ ಟಾಟಾ ಮೋಟಾರ್ಸ್ ಇದೀಗ ತಮಿಳುನಾಡಿನಲ್ಲಿ ತನ್ನ ನೂತನ ವಾಹನ ತಯಾರಿಕಾ ಘಟಕ ನಿರ್ಮಾಣಕ್ಕೆ ಮುಂದಾಗಿದೆ. ತಮಿಳುನಾಡು ಸರ್ಕಾರದ ಜೊತೆಗೆ ಟಾಟಾ ಮೋಟಾರ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. ಈ ನೂತನ ಘಟಕವನ್ನು ಮುಂದಿನ 5 ವರ್ಷಗಳಲ್ಲಿ ನಿರ್ಮಾಣ ಮಾಡೋ ಪ್ಲಾನ್ ಮಾಡಲಾಗಿದ್ದು, ಇದಕ್ಕೆ ಟಾಟಾ ಕಂಪನಿ ಸುಮಾರು 9,000 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತೆ. ಈ ಮೂಲಕ ಸುಮಾರು 5,000 ಉದ್ಯೋಗ ಸೃಷ್ಟಿಸೋ ಗುರಿಯನ್ನು ಕೂಡ ಹೊಂದಲಾಗಿದೆ. ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಉಪಸ್ಥಿತಿಯಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಸದ್ಯ ಟಾಟಾ ಮೋಟಾರ್ಸ್ ಪ್ರತಿ ಷೇರಿನ ಮೌಲ್ಯ 968 ರೂಪಾಯಿ 40 ಪೈಸೆ ಇದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಪೇಟಿಎಂಗೆ ಮತ್ತೊಂದು ಚಾನ್ಸ್ ಕೊಡೋ ಲಕ್ಷಣ ಕಾಣಿಸ್ತಾ ಇದೆ ಅಷ್ಟೇ. ಪೇಟಿಎಂಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ TPAP ಲೈಸೆನ್ಸ್ ಇದನ್ನು ಕೊಡೋಕೆ NPCI ಮುಂದಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಇದರಿಂದ ಪೇಟಿಎಂನಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ಗಳು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲದೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಮೂಲಕ ಜನರು ಪೇಟಿಎಂ ಬಳಸಿ UPI ಪೇಮೆಂಟ್ ಮಾಡೋದನ್ನು ಮುಂದುವರಿಸೋಕೆ ಸಾಧ್ಯ ಆಗುತ್ತೆ. ಸದ್ಯ ಆಕ್ಸಿಸ್ ಬ್ಯಾಂಕ್, ಯೆಸ್ ಬ್ಯಾಂಕ್, HDFC ಮತ್ತು SBI ಜೊತೆಗೆ ಪೇಟಿಎಂ ಮಾತುಕತೆ ನಡೆಸಿದ್ದು ಥರ್ಡ್ ಪಾರ್ಟಿ ಪ್ರೊವೈಡರ್ಗಳಾಗಿ ಅಂತ ಕೇಳಿಕೊಂಡಿದೆ. ಲಾರ್ಸನ್ ಅಂಡ್ ಟ್ಯೂಬ್ರೋ ಸಂಸ್ಥೆ ಮಿಡಲ್ ಈಸ್ಟ್ನಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಕ್ರಾಸ್ ಕಂಟ್ರಿ ಪೈಪ್ಲೈನ್ ಅಂದರೆ ವಿವಿಧ ದೇಶಗಳ ನಡುವಿನ ಪೈಪ್ಲೈನ್ ಪ್ರಾಜೆಕ್ಟ್ ಒಂದನ್ನು ಮುಡಿಗೇರಿಸಿಕೊಂಡಿದೆ. ಕಂಪನಿ ತನ್ನ ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ವಿಚಾರವನ್ನು ಬಹಿರಂಗಪಡಿಸಿದೆ. 56 ಇಂಚಿನ ಗ್ಯಾಸ್ ಅಥವಾ ತೈಲ ಪೈಪ್ಲೈನ್ ನಿರ್ಮಿಸೋ ಈ ಪ್ರಾಜೆಕ್ಟನ್ನು ಕಂಪನಿ ಮೇಜರ್ ಗುಂಪಿಗೆ ಸೇರಿಸಿದೆ. ಅಂದರೆ ಈ ಪ್ರಾಜೆಕ್ಟ್ ಮೌಲ್ಯ ಸುಮಾರು 5,000 ರಿಂದ 10,000 ಕೋಟಿ ರೂಪಾಯಿದು. ಈ ಪ್ರಾಜೆಕ್ಟ್ ಯಾವ ದೇಶಗಳಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಆದರೆ ಸದ್ಯ L&T ಶೇರ್ಗಳು 1.13% ಲಾಭ ಗಳಿಸಿ 3,578 ಸುತ್ತ ಟ್ರೇಡಿಂಗ್ ನಡೆಸಿವೆ. ಗುರುವಾರ ಸ್ಪೈಸ್ ಜೆಟ್ ಷೇರುಗಳಿಗೆ ಜೀವ ಕಳೆ ಬಂದಿದೆ. ಕಂಪನಿ ತನ್ನ 10 ವಿಮಾನಗಳ ಲೀಸ್ ಅಗ್ರಿಮೆಂಟ್ ಅನ್ನು ಫೈನಲ್ ಮಾಡಿಕೊಂಡಿದೆ. ಬೇಸಿಗೆಯಲ್ಲಿ ಹೆಚ್ಚು ಜನರು ಟ್ರಾವೆಲ್ ಮಾಡೋದ್ರಿಂದ ಹೆಚ್ಚಿನ ವಿಮಾನಗಳನ್ನು ಸಂಸ್ಥೆ ನಿಯೋಜಿಸಿಕೊಂಡಿದೆ. ಇದರ ಬೆನ್ನಲ್ಲೇ ಸ್ಪೈಸ್ ಜೆಟ್ ಷೇರು ಮೌಲ್ಯ 5% ಜಂಪ್ ಆಗಿದೆ. ಬುಧವಾರ ಭಾರೀ ಹಿನ್ನಡೆ ಅನುಭವಿಸಿದ್ದ ಭಾರತದ ಶೇರ್ ಮಾರ್ಕೆಟ್ ಇದೀಗ ಅರ್ಧದಷ್ಟು ನಷ್ಟವನ್ನು ರಿಕವರ್ ಮಾಡಿಕೊಂಡಿದೆ. ಅದಾನಿ ಷೇರುಗಳಿಗೆ ಭರ್ಜರಿ ಲಾಸ್ ಆಗಿತ್ತು. ಇದೀಗ ಸಮೂಹ ತನ್ನ ಮಾರುಕಟ್ಟೆ ಬಂಡವಾಳದ ಲಾಸ್ ಅನ್ನು ಮತ್ತೆ ಗಳಿಸಿದೆ. L&T ಮುಂತಾದ ಕಂಪನಿಗಳು ಮಾರ್ಕೆಟ್ಗೆ ಆಸರಿಯಾಗಿ ಬೆಂಚ್ಮಾರ್ಕ್ ಇಂಡೆಕ್ಸ್ಗಳನ್ನು ಹಸಿರು ಪಟ್ಟಿಗೆ ಎಳ್ಕೊಂಡ್ಬಂದಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 335 ಪಾಯಿಂಟ್ಸ್ ಗಳಿಸಿ 73,097ಕ್ಕೆ ರೀಚ್ ಆಯಿತು. ನಿಫ್ಟಿ 149 ಪಾಯಿಂಟ್ ಗಳಿಸಿ 22,147ಕ್ಕೆ ರೀಚ್ ಆಗಿದೆ. ಪೇಟಿಎಂಗೆ TPAP ಲೈಸೆನ್ಸ್ ಸಿಗೋ ಚಾನ್ಸಸ್ ಇರೋದ್ರಿಂದ 197 ಕಮ್ಯುನಿಕೇಷನ್ಸ್ನ ಶೇರುಗಳು 1.35% ಲಾಭ ಗಳಿಸಿ 353 ರೂಪಾಯಿ 25 ಪೈಸೆಗೆ ರೀಚ್ ಆಗಿವೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 188 ರೂಪಾಯಿ ಜಾಸ್ತಿಯಾಗಿ 65,523 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 170 ರೂಪಾಯಿ ಜಾಸ್ತಿಯಾಗಿ 60,020 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,312 ರೂಪಾಯಿ ಜಾಸ್ತಿಯಾಗಿ 73,781 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.